ನಾನು ದೇವರ ಒಳ್ಳೆಯತನದಿಂದ ಕರೆಯಲ್ಪಟ್ಟಿದ್ದೇನೆ. 2 ಪೇತ್ರ 1:2-4 ಘೋಷಿಸುತ್ತೇನೆ. ನಮ್ಮನ್ನು ತನ್ನ ಮಹಿಮೆಯಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ದೈವಿಕ ಪರಿಜ್ಞಾನವನ್ನು ಕೊಟ್ಟಿರುವುದರ ಮೂಲಕ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನೂ ದಾನ ಮಾಡಲಾಗಿದೆ ಎಂದು ನಾವು ಬಲ್ಲೆವು. ಹೇರಳವಾದ ದೇವರ ಕೃಪೆ ಮತ್ತು ಶಾಂತಿ ನನ್ನದು. ನಾನು ಜೀವನ ಹಾಗೂ ದೈವ ಭಕ್ತಿಗೆ ಬೇಕಾದ ಎಲ್ಲವನ್ನೂ ಹೊಂದಿದ್ದೇನೆ. ದೇವರ ವಾಗ್ದಾನಗಳು ನನ್ನ ಜೀವನದಿಂದ ಎಲ್ಲ ದಾಳಿಗಳು, ಅಕ್ರಮಗಳು, ದಬ್ಬಾಳಿಕೆಗಳು ಮತ್ತು ಭಯವನ್ನು ನಿಲ್ಲಿಸುತ್ತವೆ. ನಾನು ಎಲ್ಲವನ್ನೂ ಜಯಿಸಿ ಬಂದವನು. ಯೇಸುವಿನ ಹೆಸರಿನಲ್ಲಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ದೈವಿಕ ಹಸ್ತಕ್ಷೇಪಕ್ಕಾಗಿ ನಾನು ಕೇಳುತ್ತೇನೆ. ಇದು ಯೇಸುವಿನ ನಾಮದಲ್ಲಿ ನನ್ನ ಘೋಷಣೆ. ಆಮೇನ್. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು, ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸವಾಗಿದೆ. Jesus loves each one of you. ಯೇಸು ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. I hope that God is being able to speak to you through this television program, through this word of God. ದೇವರ ವಾಕ್ಯದ ಮೂಲಕವಾಗಿ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. What a joy when God speaks to us through His word. ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡುವಾಗ ಎಷ್ಟು ಸಂತೋಷ. One word from God will change every circumstances in our lives. ದೇವರಿಂದ ಹೊರಡುವ ಒಂದು ಮಾತು ನಮ್ಮ ಜೀವಿತದ ಎಲ್ಲಾ ಸನ್ನಿವೇಶಗಳನ್ನ ಬದಲಾವಣೆ ಮಾಡುತ್ತದೆ. It's not our word, but it is God's word. The Bible says God's word is not dead words, but it is alive and it is active. ಇದು ನಮ್ಮ ನುಡಿಗಳಲ್ಲ, ಇದು ದೇವರ ನುಡಿಗಳು. ದೇವರ ನುಡಿಗಳು ಸಜೀವವಾದವುಗಳು, ಕಾರ್ಯ ಸಾಧಿಸುವವುಗಳಾಗಿವೆ. God's word is alive and it is active. It is like a double-edged sword. The Bible says in Hebrews 4:12. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೆಯ ವಚನದಲ್ಲಿ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು. He has called you in His righteousness and God loves you, and through this word He wants to see this word of God should be fulfilled in your lives.
ಆತನು ನಿಮ್ಮನ್ನ ತನ್ನ ನೀತಿಯಲ್ಲಿ ಕರೆದವನಾಗಿದ್ದಾನೆ. ಆತನು ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮಲ್ಲಿ ತನ್ನ ಕಾರ್ಯವನ್ನು ನಡೆಸಲು ಬಯಸುತ್ತಾನೆ. You're not an ordinary children, but you are the righteous children of the righteous God. ನೀವು ಸಾಧಾರಣವಾದ ಮಕ್ಕಳುಗಳು ಅಲ್ಲ, ನೀವು ನೀತಿವಂತನಾದ ದೇವರ ನೀತಿವಂತ ಮಕ್ಕಳು. And you have been called as the children of God because you have accepted Jesus as your Lord and Savior. The moment you accept Him as your Lord and Savior, you become children of God, says the word of God. ಯೇಸು ಕ್ರಿಸ್ತನನ್ನ ನಿಮ್ಮ ಜೀವಿತದಲ್ಲಿ ಕರ್ತನು, ರಕ್ಷಕನು, ಒಡೆಯನು ಎಂಬುದಾಗಿ ನೀವು ಅಂಗೀಕರಿಸುವ ಆ ಸಮಯದಲ್ಲಿಯೇ ನೀವು ದೇವರ ಮಕ್ಕಳಾಗುತ್ತೀರಿ. Because He has purchased you, all of us, from in this world. ಯೇಸು ಕ್ರಿಸ್ತನು ನಿಮ್ಮನ್ನು ಲೋಕದಲ್ಲಿರುವ ನಮ್ಮೆಲ್ಲರನ್ನ ತನ್ನ ರಕ್ತದ ಮೂಲಕವಾಗಿ ಕೊಂಡುಕೊಂಡಿದ್ದಾನೆ. By shedding His precious blood on the cross, and today you and I are redeemed from the hands of the Satan, and we have been presented as the children of God to the God. ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯಲ್ಲಿ ತನ್ನ ರಕ್ತವನ್ನ ಸುರಿಸುವುದರ ಮೂಲಕವಾಗಿ ನನ್ನನ್ನ ನಿಮ್ಮನ್ನ ಕೊಂಡುಕೊಂಡು ಶುದ್ಧೀಕರಿಸಿ ದೇವರ ಮಕ್ಕಳಾಗಿ ನಮ್ಮನ್ನ ಅರ್ಪಿಸಿದ್ದಾನೆ. We had to be destroyed. ನಾವು ನಾಶವಾಗಿ ಹೋಗಬೇಕಾಗಿತ್ತು. Our life would have been in mess. ನಮ್ಮ ಜೀವನ ಒಂದು ಎಲ್ಲ ವಿಧವಾಗಿ ಗೊಂದಲಕ್ಕೊಳಗಾಗಬೇಕಾಗಿತ್ತು. But Jesus died for our sins. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು. He redeemed us from every unrighteousness. ನಮ್ಮನ್ನ ಎಲ್ಲಾ ಅನೀತಿಗಳಿಂದ ತಪ್ಪಿಸಿ ಬಿಡುಗಡೆ ಮಾಡಿದನು. And through Jesus we have this new life through Him. ಯೇಸು ಕ್ರಿಸ್ತನ ಮೂಲಕವಾಗಿ ಆತನಲ್ಲಿ ನಮಗೆ ನೂತನ ಜೀವನ ಉಂಟು. Today proudly we say that Jesus Christ is our Lord. ಇಂದು ನಾವು ಬಹಳ ಹೆಮ್ಮೆಯಿಂದಲೂ ಗರ್ವದಿಂದಲೂ ಹೇಳುತ್ತೇವೆ, ಯೇಸು ಕ್ರಿಸ್ತನು ನಮ್ಮ ಕರ್ತನು, ದೇವರು. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Hallelujah. Hallelujah. And He wants to bless you in every walk of your life. ನಿಮ್ಮ ಜೀವಿತದ ಪ್ರತಿ ಹೆಜ್ಜೆಯಲ್ಲಿ ನಿಮ್ಮನ್ನು ಆಶೀರ್ವದಿಸಲು ಆತನು ಬಯಸುತ್ತಾನೆ. We saw in the book of Deuteronomy 28:8. ನಾವು ಧರ್ಮೋಪದೇಶ ಕಾಂಡ 28:8ನೇ ವಚನದಲ್ಲಿ ನೋಡಿದೆವು. When you become a children of God, ನೀವು ದೇವರ ಮಕ್ಕಳಾಗುವಾಗ, when you are obedient to His voice, ದೇವರ ಸ್ವರಕ್ಕೆ ನೀವು ವಿಧೇಯರಾಗುವಾಗ, when you walk in His ways, ಆತನ ಮಾರ್ಗಗಳಲ್ಲಿ ನೀವು ನಡೆಯುವಾಗ, He is a God. He will send blessings on your barns. ಆತನು ನಿಮ್ಮ ಕಣಜಗಳ ಮೇಲೆ ಆಶೀರ್ವಾದವನ್ನು ಕಳಿಸುವ ದೇವರು. He is a God. He will bless the work of your hands. ನಿಮ್ಮ ಕೈ ಕೆಲಸಗಳನ್ನು ಆಶೀರ್ವದಿಸುವ ದೇವರು. And He will establish you in your land in whatever He has given it to you. ನಿಮಗಾಗಿ ಏನೆಲ್ಲ ಸ್ಥಳದಲ್ಲಿ ಆತನು ಕೊಟ್ಟಿದ್ದಾನೋ ಅದೇ ಸ್ಥಳದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. There will be no lack when you become a children of God. ದೇವರ ಮಕ್ಕಳು ನೀವಾಗುವಾಗ ನಿಮಗೆ ಯಾವ ಕೊರತೆ ಇರೋದಿಲ್ಲ. Because He is a God of blessings. ಆತನು ಆಶೀರ್ವಾದ ಮಾಡುವ ದೇವರು. He is a God who takes care of everything when you become His children of God. ನೀವು ದೇವರ ಮಕ್ಕಳಾಗಿ ಮಾರ್ಪಾಟಾಗುವಾಗ ನಿಮ್ಮ ಕುರಿತಾದ ಎಲ್ಲ ಜವಾಬ್ದಾರಿಯನ್ನು ಆತನು ತೆಗೆದುಕೊಳ್ಳುತ್ತಾನೆ. When He has called you in His righteousness, ನಿಮ್ಮನ್ನು ಆತನು ತನ್ನ ನೀತಿವಂತಿಕೆಯಲ್ಲಿ ಕರೆದಿರುವುದಾದರೆ, He will establish you as His holy people, says the word of God. ನಿಮ್ಮನ್ನ ಆತನು ತನಗಾಗಿ ಮೀಸಲಾದ ಪರಿಶುದ್ಧ ಜನಾಂಗವಾಗಿ ಮಾಡಿಕೊಳ್ಳುತ್ತಾನೆ. And the Lord will make you and He will keep you in every walk of your life. ದೇವರು ತಾನೇ ನೀವು ಪ್ರತಿ ಹೆಜ್ಜೆಯಲ್ಲಿ ನಿಮ್ಮನ್ನ ಕಾಯ್ದು ನಡೆಸುವವನಾಗಿರುತ್ತಾನೆ. You will never see a downfall. You will never see a failure because you are the children of God, of the Most High God. ನಿಮ್ಮ ಜೀವಿತದಲ್ಲಿ ಬೀಳುವಿಕೆಯನ್ನು, ಸೋಲುವಿಕೆಯನ್ನು ನೀವು ನೋಡುವುದಿಲ್ಲ. ಕಾರಣ ನೀವು ಅತ್ಯುನ್ನತನಾದ ದೇವರ ಮಕ್ಕಳು. When you become a children of God, ನೀವು ದೇವರ ಮಕ್ಕಳಾಗುವಾಗ you don't have to fear about anything. ಬೇರೆ ಯಾವುದರ ಕುರಿತಾಗಿ ನೀನು ಭಯಪಡುವ ಅವಶ್ಯಕತೆ ಇಲ್ಲ. You don't have to fear anybody here. ನೀನು ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. But people will fear you because you have been called as the children of God. ಆದರೆ ಜನಗಳು ನಿನ್ನನ್ನು ನೋಡಿ ಭಯಪಡುತ್ತಾರೆ, ಕಾರಣ ನೀನು ದೇವರ ಮಗನು, ಮಗಳಾಗಿ ಕರೆಯಲ್ಪಟ್ಟಿದ್ದೀ. Even the Satan will fear you because God has called you as His children. ದೇವರು ನಿಮ್ಮನ್ನ ತನ್ನ ಮಕ್ಕಳಾಗಿ ಕರೆದಿರುವ ಕಾರಣ
ಸೈತಾನನು ನಿಮಗೆ ಭಯಪಡುತ್ತಾನೆ. Even Satan will never bring any kind of calamity or bad news or attack upon your life. ಸೈತಾನನು ಕೂಡ ಯಾವುದೇ ಗೊಂದಲಗಳನ್ನು, ಯಾವುದೇ ಬೇಡವಾದಂತಹ ಸುದ್ದಿಯನ್ನು, ಅಸ್ತವ್ಯಸ್ತತೆಯನ್ನು ನಿಮ್ಮ ಜೀವಿತಕ್ಕೆ ತರುವುದಿಲ್ಲ. Satan will also fear you because you are the children of the Most High God. ಸೈತಾನನು ನಿಮಗೂ ಕೂಡ ಭಯಪಡುತ್ತಾನೆ, ಕಾರಣ ನೀವು ಅತ್ಯುನ್ನತನಾದ ದೇವರ ಮಕ್ಕಳು. Hallelujah. Hallelujah. 11th verse says in Deuteronomy 28:11, it says, the Lord will grant you abundant prosperity in your life. ಧರ್ಮೋಪದೇಶ ಕಾಂಡ 28:11 ವಚನ ಹೀಗೆ ಹೇಳುತ್ತದೆ, ನಿಮಗೆ ಆತನು ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು ವ್ಯವಸಾಯಗಳನ್ನ ಸಮೃದ್ಧಿಯಾಗಿ ಉಂಟು ಮಾಡುತ್ತಾನೆ. Hallelujah. Hallelujah. Every lack, every walk of your life, you will see the prosperity, blessings which God is going to release it to you and your family. ನಿಮ್ಮ ಜೀವಿತದಲ್ಲಿ ಪ್ರತಿ ಒಂದು ಹೆಜ್ಜೆಗೂ ದೇವರು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಆತನು ಕೊಡುವ ಆಶೀರ್ವಾದಗಳನ್ನ ನೀವು ಕುಟುಂಬವಾಗಿ ನೋಡುತ್ತೀರಿ. You will see prosperity in your work. ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ನೋಡುತ್ತೀರಿ. You will see prosperity in your family. ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ನೋಡುತ್ತೀರಿ. You will see prosperity in your finances. ನಿಮ್ಮ ಆ ಒಂದು ಹಣದ ವ್ಯವಸ್ಥೆಯ ಮೇಲೆ ನೀವು ಅಭಿವೃದ್ಧಿಯನ್ನು ನೋಡುತ್ತೀರಿ. You will see prosperity in your ministry. ನಿಮ್ಮ ಸೇವೆಯಲ್ಲಿ ಅಭಿವೃದ್ಧಿಯನ್ನು ನೋಡುತ್ತೀರಿ. Every walk of your life, you will see the prosperity, blessings coming upon you and your family. ನಿಮ್ಮ ಜೀವಿತದ ಪ್ರತಿ ಒಂದು ಹೆಜ್ಜೆಯಲ್ಲಿಯೂ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಅಭಿವೃದ್ಧಿ ಬರುವುದನ್ನು ನೀವು ನೋಡುತ್ತೀರಿ. Because you are the children of the Most High God. ಯಾಕಂದರೆ ಅತ್ಯುನ್ನತನಾದ ದೇವರ ಮಕ್ಕಳು ನೀವಾಗಿದ್ದೀರಿ. You are the children of the Most High God. ನೀವು ದೇವರ ಅತ್ಯುನ್ನತನಾದ ದೇವರ ಮಕ್ಕಳು. Every blessings in this world which God wants to do it, He will do it in your life. ಈ ಲೋಕದಲ್ಲಿ ಏನೆಲ್ಲ ಆಶೀರ್ವಾದಗಳನ್ನು ನೀವು ಹೊಂದಬೇಕು ಅದನ್ನ ಆತ ನಿಮಗಾಗಿ ಹೊಂದುವ ಹಾಗೆ ಮಾಡುತ್ತಾನೆ. The time has come for you to see the blessings of God in your lives. ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ನೀವು ನೋಡುವ ಸಮಯ ಬಂದದೆ. The time has come for you to see the blessings of the work of your hands. ನೀವು ನಿಮ್ಮ ಕೈಗಳ ಆಶೀರ್ವಾದದ ಫಲವನ್ನ ಕಾಣುವ ಸಮಯವು ಬಂದದೆ. You might be seeing failure after failure. ಸೋಲುಗಳ ಮೇಲೆ ಸೋಲನ್ನು ನೋಡುತ್ತಿರಬಹುದು. But today I want to tell you, God is going to release a blessing and He will bless the work of your hands. ಆದರೆ ನಾನು ನಿಮಗೆ ಹೇಳುತ್ತೇನೆ, ಈ ದಿನದಲ್ಲಿ ದೇವರು ನಿಮ್ಮ ಮೇಲೆ ಆಶೀರ್ವಾದವನ್ನು ಬಿಡುಗಡೆ ಮಾಡಿ ನಿಮ್ಮ ಕೈಗಳ ಕೆಲಸದ ಆಶೀರ್ವಾದವನ್ನು ನೀವು ನೋಡುವ ಹಾಗೆ ಮಾಡುತ್ತಾನೆ. He will establish you as His children on this earth. ಈ ಲೋಕದಲ್ಲಿ ನೀವು ಮೀಸಲಾದ ಆತನ ಪ್ರಜೆಯಾಗಿ ದೇವರು ನಿಮ್ಮನ್ನು ನೇಮಿಸುತ್ತಾನೆ. As long as you're walking in that obedience, walking in the fear of God, you will be established. Your family will be established in every walk of your lives. ದೇವರ ವಿಷಯದಲ್ಲಿ ಭಯವುಳ್ಳವರಾಗಿ, ದೇವರ ವಿಷಯದಲ್ಲಿ ವಿಧೇಯತ್ವದಿಂದ ನೀವು ಜೀವಿಸುವುದಾದರೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸ್ಥಾಪಿಸುವವನಾಗಿದ್ದಾನೆ. He will bless you in the land which God has given it to you. ನಿಮಗೆ ದೇವರು ಕೊಟ್ಟಂತ ಆ ಸ್ಥಳದಲ್ಲಿಯೇ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. I'm telling you for the glory of God. ದೇವರ ಮಹಿಮೆಗಾಗಿ ನಾನು ಹೇಳುತ್ತೇನೆ, Wherever you saw rejections, ಎಲ್ಲೆಲ್ಲ ನೀವು ತಿರಸ್ಕಾರಗಳನ್ನ ನೋಡಿದಿರೋ, wherever you saw failures, ಎಲ್ಲೆಲ್ಲ ಸೋಲುಗಳನ್ನ ನೋಡಿದಿರೋ, wherever you went through problems in your life, ಎಲ್ಲೆಲ್ಲ ನೀವು ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಹೋದಿರೋ, the time has come for you to see the prosperity, the blessings of God in your life, because God says, I will grant you abundant prosperity. ಇಗೋ ನಿಮಗೆ ಸಮಯವು ಒದಗಿ ಬಂದದೆ. ದೇವರು ನಿಮಗೆ ಉಂಟು ಮಾಡುವ ಸಮೃದ್ಧಿಯನ್ನ, ಅಭಿವೃದ್ಧಿಯನ್ನ ನೀವು ಕಾಣುವ ಸಮಯ ಇದು. I want to tell you, there is a person who is watching this program. ನಾನು ನಿಮಗೆ ಹೇಳುತ್ತೇನೆ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತ ಒಬ್ಬ ವ್ಯಕ್ತಿ, You're going through so much of fear about in your work. ನಿನ್ನ ಕೆಲಸದ ವಿಷಯವಾಗಿ ಬಹಳ ಭಯದಲ್ಲಿ ಹಾದು ಹೋಗುತ್ತಿದ್ದಿ. You're fearing about your boss. ನಿನ್ನ ಯಜಮಾನನ ವಿಷಯದಲ್ಲಿ ಭಯ ಪಡುತ್ತಿದ್ದಿ. But today God is telling to you, ಆದರೆ ಈ ದಿನದಲ್ಲಿ ದೇವರು ನಿನಗೆ ಹೇಳುತ್ತಾನೆ, God is going to change every circumstances around you. ನಿನ್ನ ಸುತ್ತಮುತ್ತಲಿರುವ ಸನ್ನಿವೇಶಗಳನ್ನ ದೇವರು ಬದಲಾವಣೆ ಮಾಡುತ್ತಾನೆ. Because you are the children of the Most High God. ಯಾಕಂದರೆ
ನೀವೇ ಅತ್ಯುನ್ನತನಾದ ದೇವರ ಮಕ್ಕಳು. And you have been called by your name by God. ನೀವು ದೇವರು ತನ್ನ ಹೆಸರಿಡಿದು ನಮ್ಮನ್ನ ಕರೆದವನಾಗಿದ್ದಾನೆ. God says you don't have to fear, but God will make them to fear on you. ದೇವರು ಹೇಳುತ್ತಿದ್ದಾನೆ, ನೀವು ಅವರಿಗೆ ಭಯಪಡುವ ಅಗತ್ಯತೆ ಇಲ್ಲ, ಅವರು ನಿಮಗೆ ಭಯಪಡುವ ಹಾಗೆ ಆತನು ಮಾಡುತ್ತಾನೆ. Hallelujah. 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 The blessings of God will always rest upon you and your family. ದೇವರ ಆಶೀರ್ವಾದವು ನಿಮ್ಮ ತಲೆಯ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಬಂದು ತಂಗುವಂತದ್ದಾಗಿರುತ್ತದೆ. Because you are his children. ಯಾಕಂದರೆ ನೀವು ಆತನ ಮಕ್ಕಳಾಗಿದ್ದೀರಿ. Hallelujah. 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 God says ದೇವರು ಹೇಳುತ್ತಾನೆ in Deuteronomy 28:12, ಧರ್ಮೋಪದೇಶ ಕಾಂಡ 28:12 the Lord will open the heavens and the storehouse of his bounty. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು to send rain on your land in season and to bless the work of all your hands. ನಿಮ್ಮ ದೇಶದ ಮೇಲೆ ಬೆಳಗ್ಗೆ ಬೇಕಾದ ಹಾಗೆ ಮಳೆಯನ್ನ ಸುರಿಸುತ್ತಾನೆ. And he says ಆತನು ಹೇಳುತ್ತಾನೆ, you will lend to many nations but will never borrow none from anyone. ನೀವು ಎಲ್ಲ ಜನರಿಗೆ ಸಾಲ ಕೊಡುವಿರೇ ಹೊರತು ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. When you walk in that obedience with God, ನೀವು ದೇವರ ವಿಷಯದಲ್ಲಿ ವಿಧೇಯರಾಗಿ ನಡೆಯುವಾಗ, when you hold on to the word of God, ದೇವರ ವಾಕ್ಯವನ್ನ ನೀವು ದೃಢವಾಗಿ ಹಿಡಿದುಕೊಳ್ಳುವಾಗ, when you hold on to the promise of God, ದೇವರ ವಾಗ್ದಾನವನ್ನ ದೃಢವಾಗಿ ಹಿಡಿದುಕೊಳ್ಳುವಾಗ, you become the children of ನೀವು God. ದೇವರ ಮಕ್ಕಳಾಗುತ್ತೀರಿ. And the Lord is able to open the floodgates of heaven. ದೇವರು ತನ್ನ ಆಕಾಶದ ಬಾಗಿಲನ್ನ ತೆರೆದು ತನ್ನ ಜಲನಿಧಿಯನ್ನ ತೆರೆದು ಕೊಡುತ್ತಾನೆ. His storehouse is bounty to send a rain on your land in season and to bless all the work of your hands. ಆತನು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಮಳೆಯನ್ನ ಸುರಿಸಿ ಎಲ್ಲ ವ್ಯವಸಾಯವನ್ನ ಸಫಲ ಮಾಡುತ್ತಾನೆ. Get ready to experience the rain which God is going to bring it in your life, a rain of blessings which you are going to experience in coming days for the glory of God. ಸಿದ್ಧರಾಗಿರ್ರಿ, ದೇವರ ಮಹಿಮೆಗೋಸ್ಕರವಾಗಿ ದೇವರು ನಿಮ್ಮ ಮೇಲೆ ಸುರಿಸುವ ಆಶೀರ್ವಾದದ ಮಳೆಯನ್ನ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ. All these days you saw failures after failures. ಈ ದಿನಮಾನಗಳೆಲ್ಲ ನೀವು ಸೋಲುಗಳ ಮೇಲೆ ಸೋಲುಗಳನ್ನು ಅನುಭವಿಸಿದ್ದೀರಿ. Get ready for an open heavens which God is going to open the floodgates of his heaven. ಇಗೋ ಪರಲೋಕದಲ್ಲಿರುವ ಜಲ ನಿಧಿಯನ್ನ ತೆರೆದುಕೊಟ್ಟು ಆಶೀರ್ವಾದವನ್ನ ಸುರಿಸುತ್ತಾನೆ. ಸಿದ್ಧರಾಗಿರ್ರಿ. Get ready for the storehouse of his God's bounty which God is going to pour out a rain of blessing upon you and your family. ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನ ತೆರೆದು ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಆತನು ಮಳೆಯನ್ನ ಸುರಿಸುತ್ತಾನೆ. ಸಿದ್ಧರಾಗಿರ್ರಿ. The time has come for you to receive those rain of blessing which God is going to bring it in your life. ಸಮಯವು ಬಂದಿದೆ, ನಿನ್ನ ವಿಷಯದಲ್ಲಿ ನಿನ್ನ ಮೇಲೆ ಬೀಳಬೇಕಾದ ಮಳೆಯನ್ನ ನೀನು ಹೊಂದಿಕೊಳ್ಳಲು. All these days you went after buying loans, borrowing money and taking so much of debts in your life, but God is telling to you from today, from this day onwards, you will lend to nation, you will never borrow in your lives. ಇಲ್ಲಿಯವರೆಗೂ ಅನೇಕ ವಿಷಯಗಳಲ್ಲಿ ಅನೇಕ ಸ್ಥಳಗಳಲ್ಲಿ ನೀವು ಸಾಲಗಳನ್ನ ತೆಗೆದುಕೊಂಡಿರಬಹುದು, ಆದ್ರೆ ಕರ್ತನು ವಾಕ್ಯದ ಆಧಾರದಲ್ಲಿ ಹೇಳುತ್ತಾನೆ, ನೀವು ಅನೇಕ ಜನರಿಗೆ ಸಾಲ ಕೊಡುತ್ತೀರಿ ಎಂಬುದಾಗಿ. No more debts in your life. ಮತ್ತೆ ನಿಮ್ಮ ಜೀವಿತದಲ್ಲಿ ಸಾಲಗಳು ಆಳ್ವಿಕೆ ಮಾಡುವುದಿಲ್ಲ. No more loans in your life. ಯಾವುದೇ ಸಾಲಗಳು ನಿಮ್ಮನ್ನ ಹಿಡಿಯುವುದಿಲ್ಲ. Today you might be crying, how am I going to clear so much loans? ಇಂದು ನೀವು ಅಳುತ್ತಾ ಇರಬಹುದು, ಅಯ್ಯೋ ಇಷ್ಟೊಂದು ಹೆಚ್ಚಾದ ಸಾಲವನ್ನು ನಾನು ಹೇಗೆ ತೀರಿಸಲಿ ಎಂಬುದಾಗಿ. God says in his word, ದೇವರು ತನ್ನ ವಾಕ್ಯದಲ್ಲಿ ಹೇಳುತ್ತಾನೆ, you will lend to many nations, ನೀವು ದೇಶಗಳ ಅನೇಕರಿಗೆ ಸಾಲ ಕೊಡುವಿರಿ but ಎಂಬುದಾಗಿ. you will never borrow again in your life. ನಿಮ್ಮ ಜೀವಿತದಲ್ಲಿ ನೀವು ಮತ್ತೆ ಯಾರ ಬಳಿಯಲ್ಲಿ ಸಾಲ ತೆಗೆದುಕೊಳ್ಳುವುದಿಲ್ಲ. I'm not saying the word of God is saying. ನಾನು ಹೇಳ್ತಾ ಇಲ್ಲ, ಅದನ್ನ ನಿಮಗೆ ದೇವರ ವಾಕ್ಯ ಹೇಳ್ತಾ ಇದೆ. God is speaking to each one of you. ದೇವರು ಪ್ರತಿಯೊಬ್ಬರೊಂದಿಗೆ ಮಾತನಾಡುತ್ತಿದ್ದಾನೆ. All these days you were waiting upon to borrow loans. ನೀವು ಇಲ್ಲಿಯ ತನಕ ಕಾಯುತ್ತಾ ಕುಳಿತಿದ್ದೀರಿ ಸಾಲವನ್ನ ತೆಗೆದುಕೊಳ್ಳಿಕ್ಕಾಗಿ. God has made you to go forth and
lend to nation, never to borrow in your life. ಈಗ ದೇವರು ನೀನು ಹೋಗಿ ಅನೇಕರಿಗೆ ಸಾಲ ಕೊಡುವ ಹಾಗೆ ಮಾಡುತ್ತಾನೆ, ನೀವು ಸಾಲ ಕೇಳುವುದಿಲ್ಲ. That's what my God is going to do when you become His children in your life. ಅದನ್ನೇ ನನ್ನ ದೇವರು ನೀವು ದೇವರ ಮಕ್ಕಳಾಗುವಾಗ ನಿಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. When we were going through debts in our lives, ನಾವು ಸಾಲಗಳ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದೆವು ನಮ್ಮ ಜೀವಿತದಲ್ಲಿ. we were going through tough times in our life. ಬಹಳ ಕಠಿಣವಾದ ಸಮಯದಲ್ಲಿ ಹಾದು ಹೋದೆವು. Every day we used to get up and we used to look out on the newspaper which bank is giving loans for us. ಪ್ರತಿನಿತ್ಯವೂ ನಾವು ಪತ್ರಿಕೆಯನ್ನು ಓದುತ್ತಿದ್ದೆವು, ಯಾವ ಬ್ಯಾಂಕ್ ನಲ್ಲಿ ಲೋನ್ ಕೊಡ್ತಾ ಇದ್ದಾರೆ ಎಂಬುದಾಗಿ. Oh, we used to wait whichever bank is calling, we used to go and take those loans. ನಾವು ಕಾಯ್ತಾ ಇದ್ದೆವು, ಯಾವ ಬ್ಯಾಂಕಿನವರೆಲ್ಲ ಕರೀತಾರೋ ಅಲ್ಲಿ ಹೋಗಿ ಲೋನ್ ಅನ್ನ ತೆಗೆದುಕೊಳ್ಳೋಣ ಅಂತ. Whoever used to call up, we used to go and borrow the loans. ಯಾರೆಲ್ಲ ಕರೀತಾ ಇದ್ರೋ ಅಲ್ಲೆಲ್ಲ ಹೋಗಿ ನಾವು ಸಾಲವನ್ನ ತೆಗೆದುಕೊಳ್ತಾ ಇದ್ವಿ. And we used to take one loan to clear another loan. ನಾವು ಒಂದು ಸಾಲವನ್ನ ತೀರಿಸಲಿಕ್ಕಾಗಿ ಮತ್ತೊಂದು ಸಾಲವನ್ನ ತೆಗೆದುಕೊಳ್ತಾ ಇದ್ವಿ. Oh, by the time we started borrowing, our loans piled up like a mountain in our lives. ಆ ಒಂದು ಸಾಲವನ್ನ ತೀರಿಸಲಿಕ್ಕಾಗಿ ಸಾಲಗಳನ್ನ ತೆಗೆದುಕೊಂಡದ್ದು ಬೆಟ್ಟದೋಪಾದಿಯಲ್ಲಿ ಆಗಿಬಿಟ್ಟಿತ್ತು. Lakhs of rupees of loan we had to pay to those people. ಲಕ್ಷಾಂತರ ಸಾಲವನ್ನ ಜನಗಳಿಗೆ ಕೊಡಬೇಕಾದ ಸ್ಥಿತಿ. And every month we had to earn so much of interest, only to be so much of money only to pay as an interest. ನಾವು ಒಂದು ತಿಂಗಳಿಗೆ ಬಡ್ಡಿಯನ್ನ ಕಟ್ಟಲಿಕ್ಕಾಗಿಯೇ ಅನೇಕ ಹಣವನ್ನ ಪಡೆದುಕೊಳ್ಳಬೇಕಾಗಿತ್ತು. That was our conditions. ಅದುವೇ ನಮ್ಮ ಸ್ಥಿತಿ, That was our positions. ಅದುವೇ ನಮ್ಮ ಸ್ಥಾನ. But I'm telling you, for the glory of God, ಆದ್ರೆ ದೇವರ ಮಹಿಮೆಗಾಗಿ ನಾನು ನಿಮಗೆ ಹೇಳ್ತೇನೆ, when we started walking in the obedience with God, ದೇವರ ವಿಷಯದಲ್ಲಿ ವಿಧೇಯತ್ವದೊಂದಿಗೆ ನಡೆಯಲಿಕ್ಕೆ ಪ್ರಾರಂಭಿಸಿದಾಗ, when we started fearing God, ದೇವರಿಗೆ ಭಯಪಡಲಿಕ್ಕೆ ಪ್ರಾರಂಭಿಸಿದಾಗ, when we started holding on to the word of God, ದೇವರ ವಾಕ್ಯವನ್ನ ಹಿಡಿದುಕೊಳ್ಳಲಿಕ್ಕೆ ನಾವು ಪ್ರಾರಂಭ ಮಾಡಿದಾಗ, when we started following the word of God, ದೇವರ ವಾಕ್ಯವನ್ನ ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡಿದಾಗ, things began to change and God started to remove all our debts from our lives. ಸ್ಥಿತಿಗತಿಗಳು ಬದಲಾವಣೆ ಆಗಲಿಕ್ಕೆ ಪ್ರಾರಂಭಿಸಿದವು. ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಮೇಲೆ ಇದ್ದಂತ ಸಾಲವನ್ನ ತೆಗೆದು ಹಾಕಲಿಕ್ಕೆ ಪ್ರಾರಂಭಿಸಿದ. Every blessings which went out of our life, God started bringing back those blessings in our lives. ನಮ್ಮ ಜೀವಿತವನ್ನ ಬಿಟ್ಟು ಏನೆಲ್ಲ ಆಶೀರ್ವಾದಗಳು ತಪ್ಪಿ ಹೋದವುಗಳಾಗಿದ್ದವೋ, ದೇವರು ಆ ಆಶೀರ್ವಾದಗಳನ್ನ ಹಿಂತಿರುಗಿ ನಮಗೆ ಬರಮಾಡಿದ. God started opening the floodgates of heaven. ದೇವರು ಆಕಾಶದ ಬಾಗಿಲುಗಳನ್ನ ತೆರೆದು ಕೊಡಲಿಕ್ಕೆ ಪ್ರಾರಂಭಿಸಿದ. Started pouring out the rain of blessings upon my family. ಆತನು ಜಲನಿಧಿಯನ್ನ ಮಳೆಯಾಗಿ ನನ್ನ ಕುಟುಂಬದ ಮೇಲೆ ಸುರಿಸಲಿಕ್ಕೆ ಪ್ರಾರಂಭಿಸಿದ. Started blessing the working out, started blessing the works of my hands. ನನ್ನ ಕೈ ಕೆಲಸಗಳನ್ನ ದೇವರು ಆಶೀರ್ವದಿಸಲಿಕ್ಕೆ ಪ್ರಾರಂಭಿಸಿದ. And today God has made us to lend to nation, never to borrow in our lives. ಇಂದು ದೇವರು ನಾವು ಸಾಲ ಕೊಡುವವರಾಗಿ ಇಟ್ಟಿದ್ದಾನೆ, ವಿನಃ ಸಾಲ ತೆಗೆದುಕೊಳ್ಳುವವರಾಗಿ ಅಲ್ಲ. Oh, what a joy to see the mighty hand of God. And today we proudly declare that we are the children of the Most High God. ಈ ದಿನದಲ್ಲಿ ಅತ್ಯುನ್ನತನಾದ ದೇವರ ಮಕ್ಕಳುಗಳು ನಾವು ಎಂಬುದಾಗಿ ಹೇಳಿಕೊಳ್ಳುವುದರಲ್ಲಿ ಎಷ್ಟು ಹೆಮ್ಮೆ ಉಂಟು ನಮಗೆ. We gave our life to Jesus. ನಾವು ನಮ್ಮ ಜೀವಿತವನ್ನ ಯೇಸುವಿಗೆ ಕೊಟ್ಟೆವು. We became the children of God. ನಾವು ದೇವರ ಮಕ್ಕಳಾದೆವು. God started doing so many things in our lives. ನಮ್ಮ ಜೀವಿತದಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ. Today when you become a children of God, ಇಂದು ನೀವು ದೇವರ ಮಕ್ಕಳಾಗುವುದಾದರೆ, you will also inherit the same blessings what we as a family we inherited in our lives. ನಾವು ಮತ್ತು ನಮ್ಮ ಕುಟುಂಬವು ಏನು ಆಶೀರ್ವಾದಗಳನ್ನು ಸ್ವಾಸ್ಥ್ಯವಾಗಿ ಹೊಂದಿಕೊಂಡಿದ್ದೇವೆಯೋ ಆ ಸ್ವಾಸ್ಥ್ಯವನ್ನ ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ಳಬಹುದು. Today when we became children of God, ಅವತ್ತು ನಾವು ದೇವರ ಮಕ್ಕಳಾದಾಗ God changed every circumstances for us. ದೇವರು ನಮ್ಮ ಎಲ್ಲ ಸನ್ನಿವೇಶಗಳನ್ನ ನಮ್ಮ ಜೀವಿತದಲ್ಲಿ ಬದಲಾವಣೆ ಮಾಡಿದ. Till today we rejoice and glorify that God is in control and God has been able to do everything for us in our lives. ಈಗಲೂ ಕೂಡ ನಾವು ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನ ನಿಯಂತ್ರಣ ಮಾಡುತ್ತಾ ಇದ್ದಾನೆ ಎಂಬುದಾಗಿ ಹೇಳಿಕೊಂಡು ನಾವು ಸಂತೋಷವಾಗಿದ್ದೇವೆ. Because we are the children of the Most High God. ನಾವು ಅತ್ಯುನ್ನತನಾದ ದೇವರ ಮಕ್ಕಳಾಗಿದ್ದೇವೆ. Hallelujah. 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 Today we proudly say that God's word is fulfilled in our life. He has made us to lend to nation, never to borrow in our lives. ನಾವು ಇಂದು ಬಹಳ ಹೆಮ್ಮೆಯಿಂದ ಹೇಳುತ್ತೇವೆ, ದೇವರು ಅದನ್ನ ನಮ್ಮ
ಜೀವಿತದಲ್ಲಿ ಪರಿಪೂರ್ಣಗೊಳಿಸಿದ್ದಾನೆ. ಆಶೀರ್ವಾದಗಳನ್ನ ನಾವು ಅನೇಕರಿಗೆ ಸಾಲ ಕೊಡುವವರಾಗಿ ಮಾಡಿದ್ದಾನೆ. Today, do you want to see the blessings of God in your life? ಈ ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ನೋಡಬೇಕಾ? Do you want to see the open heavens upon your life? ನಿಮ್ಮ ಜೀವಿತದಲ್ಲಿ ತೆರೆದ ಆಕಾಶಗಳನ್ನ, ತೆರೆದ ಪರಲೋಕವನ್ನ ನೀವು ನೋಡಬೇಕಾ? Do you want to see the rain of blessing to bless upon your family? ನಿಮ್ಮ ಮೇಲೆಯೂ ನಿಮ್ಮ ವೈಯಕ್ತಿಕ ಬದುಕಿನ ಮೇಲೆಯೂ ಆಶೀರ್ವಾದದ ಮಳೆಯನ್ನ ನೋಡಬೇಕಾ? Today, do you want to lend to nation, never to borrow in your life? ಇಂದಿನಿಂದ ನೀವು ಅನೇಕರಿಗೆ ಸಾಲ ಕೊಡುವವರಾಗಬೇಕಾ? ಸಾಲ ತೆಗೆದುಕೊಳ್ಳುವವರಾಗಬಾರದಾ? Today, do you want to come out of all your debts in your life? ನಿಮ್ಮ ಎಲ್ಲಾ ಸಾಲಗಳಿಂದ ನೀವು ಈ ದಿನದಲ್ಲಿ ಹೊರಗಡೆ ಬರಬೇಕಾ? Become a children of God. ದೇವರ ಮಕ್ಕಳಾಗಬೇಕು. Become the child of God. ನೀವು ದೇವರ ಮಕ್ಕಳಾಗಬೇಕು. Give your life to Jesus as and make him as a Lord and Savior. ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನ ಅರ್ಪಣೆ ಮಾಡಿ ನಿಮ್ಮ ಜೀವಿತದ ಕರ್ತನು ಒಡೆಯನು ಆತನಾಗಿ ಅಂಗೀಕರಿಸು. Jesus is waiting at the door of your heart and saying, and he's knocking at the door of your heart for you to open the door of your heart, so that he wants to come with you and he wants to sit with you and he wants to dine with you in your life. ಯೇಸು ಕ್ರಿಸ್ತನು ನಿನ್ನ ಹೃದಯದ ಬಾಗಿಲನ್ನ ತಟ್ಟುತ್ತಾ ಇದ್ದಾನೆ. ಆತನು ನಿನ್ನ ಮನೆಯ ಒಳಗಡೆ ಬಂದು ನಿನ್ನೊಂದಿಗೆ ಆತನು ಆಹಾರವನ್ನ ತಿನ್ನುವುದಕ್ಕೋಸ್ಕರವಾಗಿ ಹೃದಯದ ಬಾಗಿಲನ್ನ ತಟ್ಟುತ್ತಿದ್ದಾನೆ. God is giving you an opportunity for you to make him as your Lord and Savior. ಈ ದಿನದಲ್ಲಿ ನೀವು ಆತನನ್ನ ಕರ್ತನು ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವ ಒಂದು ಅವಕಾಶವನ್ನ ಕೊಡುತ್ತಿದ್ದಾನೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this time, O God. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ. We rejoice that you are our Lord and Savior. ನಾವು ಉಲ್ಲಾಸ ಪಡುತ್ತೇವೆ, ನೀವೇ ನಮ್ಮ ರಕ್ಷಕನು ಕರ್ತನಾಗಿರುವುದಕ್ಕಾಗಿ. Thank you, Lord, for revealing yourself through this program. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಿನ್ನನ್ನು ನೀನು ಪ್ರಕಟಪಡಿಸಿಕೊಂಡದಕ್ಕಾಗಿ ವಂದನೆ. I want to be a child of God. ನಾನು ನಿನ್ನ ಮಗನಾಗಿ ಮಗಳಾಗಿ ಇರುತ್ತೇನೆ I ಸ್ವಾಮಿ. want to follow you, Jesus. ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಯೇಸುವೆ. I believe that you died for me. ನನಗಾಗಿ ನೀನು ಸತ್ತೆ ಎಂಬುದಾಗಿ ನಂಬುತ್ತೇನೆ. I believe that you shed your blood for me. ನನಗೋಸ್ಕರ ನಿನ್ನ ರಕ್ತವನ್ನ ಸುರಿಸಿದೆ ಎಂಬುದಾಗಿ ನಾನು I ನಂಬುತ್ತೇನೆ. believe that you were buried for me. ನನಗೋಸ್ಕರವಾಗಿಯೇ ಸಮಾಧಿ ಮಾಡಲ್ಪಟ್ಟೆ ಎಂಬುದಾಗಿ ನಂಬುತ್ತೇನೆ. I believe that God rose you again on the cross, from the cross, and he raised you up from the grave. ಯೇಸು ಕ್ರಿಸ್ತನಾದ ನಿನ್ನನ್ನ ದೇವರು ತಾನೇ ಮರಣದಿಂದ ಎಬ್ಬಿಸಿ ಸಮಾಧಿಯಿಂದ ಹೊರ ತಂದಿದ್ದಾನೆ. Today you are alive, Jesus. ಇಂದು ನೀನು ನಮ್ಮ ಮಧ್ಯದಲ್ಲಿ ಜೀವಂತವಾಗಿದ್ದೀ ಯೇಸುವೇ. Today we are dead for our sins. ಈ ದಿನದಲ್ಲಿ ನಾವು ನಮ್ಮ ಪಾಪಗಳ ಪಾಲಿಗೆ ಸತ್ತವರಾಗಿದ್ದೇವೆ. Today you took all our sin on the cross of ಈ Calvary. ದಿನದಲ್ಲಿ ನೀವು ನಮ್ಮ ಎಲ್ಲಾ ಪಾಪಗಳನ್ನ ಕಲ್ವಾರಿಯ ಶಿಲುಬೆಯ ಮೇಲೆ ಹೊತ್ತುಕೊಂಡಿದ್ದೀರಿ. Through the blood of Jesus our sins are cleansed. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿವೆ. Forgive me, Jesus. ನನ್ನನ್ನ ಕ್ಷಮಿಸು ಯೇಸುವೇ. I want to follow you, Jesus. ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ I want ಯೇಸುವೇ. to be your child. ನಾನು ನಿನ್ನ ಮಗನಾಗಿ ಮಗಳಾಗಿ ಇರುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ ತಂದೆಯೇ. Amen. If you have made this prayer with me right now, ಈ ಪ್ರಾರ್ಥನೆಯನ್ನ ನೀವು ನನ್ನೊಂದಿಗೆ ಮಾಡಿರುವುದಾದರೆ get ready for open heavens from the Lord. ಪರಲೋಕವು ತೆರೆದಿರುವಂತದ್ದನ್ನ ಕಾಣಲಿಕ್ಕಾಗಿ ಸಿದ್ಧರಾಗಿರ್ರಿ ಕರ್ತನ ವಿಷಯದಲ್ಲಿ. Get ready to see the rain of blessing and to lend to nation. Never you are going to borrow in your life. ಜಲನಿಧಿಯನ್ನ ತೆರೆದು ಇಗೋ ನಿಮ್ಮ ಮೇಲೆ ಆಶೀರ್ವಾದದ ಮಳೆಯನ್ನ ಸುರಿಸುತ್ತಾನೆ. ನೀವು ಅನೇಕರಿಗೆ ಸಾಲ ಕೊಡುತ್ತೀರಿ, ಸಾಲ ತೆಗೆದುಕೊಳ್ಳುವುದಿಲ್ಲ. ಸಿದ್ಧರಾಗಿರ್ರಿ. Amen. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ.